ಹಾಂ ಹೇಳಮ್ಮ. ಅಯ್ಯ ಇದೇನೇ ಇದು? ಮನೆ ಯಜಮಾನಿಯಾಗಿರೋಳು ಕೆಲಸದವಳ ಥರ ಇದೆಯಾ? ಒಂದು ಖದರ್ ಬೇಡವೇನೆ? ಆ ಬೀಗದ ಕೈ ಗೊಂಸ್ಲಿಗಾದ್ರೂ ಒಂದು ಖದರ್ ಬೇಡವಾ? ನಾನೇನೋ ನೀನು ಒಡವೆಲ್ಲ ಹಾಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು 10ರಿಂದ 15 ರೀಲ್ಸ್ ಮಾಡ್ತಿರ್ತೀಯ ಅನ್ಕೊಂಡೆ. ನೀನ್ ನೋಡಿದ್ರೆ ಅಯ್ಯೋ ಅಮ್ಮ, ಇಲ್ಲ ನನಗೆ ಪುರ್ಸೋತ್ತೇ ಇಲ್ಲ. ಇನ್ನು ರೀಲ್ಸ್ ಎಲ್ಲಿಂದ ಮಾಡಲಿ? ಪುರ್ಸೋತಿಲ್ವಾ? ಯಾಕೆ? ಕೆಲಸ ಅಮ್ಮ. ಕೆಲ್ಸನಾ? ಏನಮ್ಮ ನೀನು ಮನೆ ಯಜಮಾನಿನೋ ಇಲ್ಲ ಕೆಲ್ಸದವಳ? ಕೆಲಸ ಅಂತ ಹೇಳ್ತಾ ಇದೆಯಲ್ಲ, ಕೆಲಸನ ನೀನ್ ಮಾಡಬಾರ್ದು, ನೀನು ಹೇಳಿ ಮಾಡಿಸ್ಬೇಕು. ಅಯ್ಯೋ ಅಮ್ಮ, ಮನೆ ಕೆಲಸ ಅಲ್ಲ. ಪವಿತ್ರ ಅವ್ರಿಗೆ ಹುಷಾರಿಲ್ವಲ್ಲ, ಅವ್ರನ್ನ ನೋಡ್ಕೋಬೇಕು. ಪವಿತ್ರ ಪವಿತ್ರ ಅಂದ್ರೆ ಆ ದೇವ್ ಹೆಂಡ್ತಿನ? ಹ್ಞೂ ಅಮ್ಮ. ಅವ್ರಿಗೇನಾಯ್ತೆ? ಅಯ್ಯೋ ಪಾಪ, ಹಾಗೆಲ್ಲ ಆಗೋಯ್ತಾ? ಹ್ಞೂ ಅಮ್ಮ, ಅದಕ್ಕೆ ನೋಡ್ಕೊಳ್ದಕ್ಕೆ ನಮ್ಮ ಮನೆಗೆ ಕರ್ಕೊಂಬಂದಿದ್ದೀನಿ. ಓ ಅದೆಲ್ಲ ಸರಿ ಕಣೆ. ಆ ಹುಡುಗಿ ಅಲ್ಲಿಗೆ ಯಾಕೆ ಹೋದ್ಲು? ಅಲ್ಲಿಂದ ಯಾಕೆ ಬಿದ್ಲು? ಅಯ್ಯೋ ಅದೆಲ್ಲ ನಂಗೆ ಗೊತ್ತಿಲ್ಲ ಅಮ್ಮ. ಆದರೆ ಒಂದಂತೂ ಸತ್ಯ, ಇದ್ರ ಹಿಂದೆ ಕಾಣದೇ ಇರೋ ಎಷ್ಟೋ ವಿಷಯಗಳಿವೆ, ಕಾಣದೇ ಇರೋ ಎಷ್ಟೋ ವ್ಯಕ್ತಿಗಳಿದ್ದಾರೆ. ಕಾಲ ಬಂದಾಗ ಈ ಎಲ್ಲ ಸತ್ಯ ಆಚೆ ಬರುತ್ತೆ. ಆದರೆ ಸದ್ಯಕ್ಕೆ ನನ್ನ ಗುರಿ ಇರೋದು ಪವಿತ್ರ ಅವ್ರನ್ನ ಹುಷಾರ್ ಮಾಡೋದಷ್ಟೇ. ನನ್ಗೆ ಯಾಕೋ ಬೇಡದೇ ಇರೋದನ್ನೆಲ್ಲ ಮೈ ಮೇಲೆ ಹೇಳ್ಕೊತಿದ್ಯಾ ಅನ್ಸುತ್ತೆ. ನಿನ್ನ ಲೈಫ್ನ ನೀನು ನೋಡ್ಕೋಬಾರ್ದೇನೆ? ಇಲ್ಲ ಅಮ್ಮ, ಪಾಪ ಅವ್ರಿಗಾದ್ರೂ ಯಾರಿದ್ದಾರೆ? ಅವ್ರು ಸಹ ನಂತರ ಒಂದು ಹೆಣ್ಣು ತಾನೆ. ನನಗೆ ಈ ಥರ ಪರಿಸ್ಥಿತಿ ಬಂದಿದ್ರೆ ನೀನು ಈ ಥರ ಮಾತಾಡ್ತಿದ್ಯಾ? ಇಲ್ಲ ತಾನೆ? ಸರಿ ಅಮ್ಮ, ನಿನ್ಗೆ ಹೇಗನ್ಸುತ್ತೋ ಹಾಗೆ ಮಾಡು. ಹುಷಾರೇ. ಅವ್ರನ್ನ ಆರೈಕೆ ಮಾಡ್ತಾ ಮಾಡ್ತಾ ನೀನು ಪೇಷಂಟ್ ಆಗ್ಬಿಟ್ಟಿಯ. ನಿನ್ನ ಆರೋಗ್ಯದ ಕಡೆನೂ ಸ್ವಲ್ಪ ಗಮನ ಕೊಡು. ಸರಿಮಾ, ನಾನು ಮಾಡ್ತೀನಿ. ಬಾಯ್, ಟೇಕ್ ಕೇರ್ ಕಣೆ. ಬಾಯ್. ಹಾಗಾದ್ರೆ ದೇವ್ ಹೆಂಡತಿ ಪರಿಸ್ಥಿತಿ ಹೀಗಾಗೋಯ್ತಾ? ಒಟ್ನಲ್ಲಿ ಅವ್ರು ಇವ್ರನ್ನ ನೋಡೋದೇ ಆಗ್ಬಿಡ್ತು ನಮ್ಮ ಲೈಫು. ಹೌದು, ಪವಿತ್ರ ಅವ್ರನ್ನ ಹುಷಾರ್ ಮಾಡೋದು ನನ್ನ ಮೊದಲನೇ ಗುರಿ. ಲೀಲಾ, 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 ಏನಾಯ್ತು? ಏನಾಯ್ತಾ? ಇಡೀ ಡೈನಿಂಗ್ ಟೇಬಲ್ ಖಾಲಿ ಇದೆ. ಈ ಮನೆಯಲ್ಲಿ ಟೈಮ್ಗೆ ಶಿಸ್ತಿಗೆ ಬೆಲೆ ಇದೆ. ಇಲ್ಲಿವರೆಗೂ ಯಾವತ್ತೂ ಹೀಗಾಗಿರ್ಲಿಲ್ಲ. ಅದು ನಾನು ಮಾತಾಡ್ಬೇಡ. ಏಜೆ ನಿನ್ನ ಕರ್ಕೊಂಬ ಅಂತ ಹೇಳಿದ್ದಾರೆ. ಅದ್ ಏನ್ ಉತ್ತರ ಕೊಡ್ತೀಯೋ ಅವ್ರ ಮುಂದೆನೆ ಕೊಡು. ಬಾ ಬಾ ಬಾ. ಎಲ್ಲಿ ಕೇಳ್ಕೊಂಡು ಹೋಗ್ತಾ ಇದ್ದೀರಾ? ಸೊಸೆ ನಂಬರ್ 1. ನೋಡಿ ಅಜಯ್, ಸೊಸೆ ನಂಬರ್ 1 ಏನು ಎತ್ತ ಅಂತ ಹೇಳಿದೆ, ನನ್ನ ದರ ಅಂತ ಹೇಳ್ಕೊಂಬಂದ್ಬಿಟ್ರು. ನನ್ನ ಕೈಯೆಲ್ಲ ನೋವ್ತಾ ಇದೆ. ನಾನು ಹೇಳ್ತೀನಿ. ಎಷ್ಟು ಟೈಮೀಗ? ಓ, ಟೈಮ್ ಕೇಳಕ್ ಕರೆದ್ರಾ? ಮನೆ ಜವಾಬ್ದಾರಿನ ಕೊಟ್ಟಿದ್ದೀರಾ ಅಂತ ಟೈಮ್ ಹೇಳಕ್ಕೂ ನಾನೇ ಬರ್ಬೇಕಾ? ನೀನು ಈ ಜೋಕ್ಸ್ನೆಲ್ಲ ನನ್ನ ಹತ್ರ ಇಟ್ಕೊಬೇಡ. ಏನು ಅನ್ಕೊಂಡಿದ್ದೀನಿ? ಮನೇಲಿ ವಯಸ್ಸಾಗಿರೋ ಅಮ್ಮ ಇದ್ದಾರೆ, ಟೈಮಿಗೆ ಸರಿಯಾಗಿ ಹೊರಗಡೆ ಕೆಲ್ಸಕ್ಕೆ ಹೋಗೋರಿದ್ದಾರೆ. ಎಲ್ಲರಿಗೂ ಅನುಕೂಲ ಆಗೋ ಥರ ಬೆಳಿಗ್ಗೆ ತಿಂಡಿ ರೆಡಿ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನಗೆ? ನನ್ಗಿರೋದು 2 ಕೈ, 10 ಕೈ ಇಲ್ಲ. ತಲೆಗೊಂಥರ ತಿಂಡಿ ಕೇಳಿದ್ರೆ ನಾನು ಹೇಗೆ ಮಾಡಲಿ?
ನಾವ್ ಹೇಳಿಲ್ಲಪ್ಪ. ಅವರಲ್ಲ, ನಿಮ್ಮ ಮುದ್ದಿನ ಸೊಸೆ ಅಂದ್ರು. ಅಲ್ಲ, ಮೊದಲನೇ ದಿನನೇ ವೆರೈಟಿ ತಿಂಡಿ ಮಾಡು ಅಂದರೆ ಹೇಗೆ ಸಾಧ್ಯ? ಅಧಿಕಾರ ತಗೊಂಡಿದ್ದು ಮೊದಲನೇ ದಿನ ಇದು. ಕನ್ಫ್ಯೂಸ್ ಆಯಿತು, ಅದಕ್ಕೆ ಸುಮ್ಮನೆ ಬಿಡದ? ಮುಂಚೆನೆ ಬಂದು ಹೇಳ್ಬೇಕು ತಾನೆ? ಹೇಳೋಣ ಅನ್ಕೊಂಡೆ, ಅಷ್ಟರಲ್ಲಿ ಏನಷ್ಟರಲ್ಲಿ? ಹಾ, ಈಗೆಲ್ಲರೂ ಏನು ತಿಂತಾರೆ? ಒಂದು ತಿಳ್ಕೊ, ನೀನು ಎಷ್ಟು ವೆರೈಟಿ ತಿಂಡಿ ಮಾಡ್ತೀಯ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಟೈಮಿಗೆ ಸರಿಯಾಗಿ ರುಚಿಯಾದ ತಿಂಡಿ ಕೊಡ್ತೀಯಲ್ಲ ಅದು ಇಂಪಾರ್ಟೆಂಟ್. ತಿಂಡಿ ಇದೆ, 3 ನಿಮಿಷ ಟೈಮ್ ಕೊಡಿ, ರೆಡಿ ಆಗುತ್ತೆ. ವಾಟ್? 3 ನಿಮಿಷದಲ್ಲಿ ರೆಡಿ ಆಗುತ್ತಾ? 1 ನಿಮಿಷ ಟೈಮ್ ಕೊಡಿ. ಸರಿ, ರೆಡಿ ಮಾಡು. ಕಣ್ಮುಚ್ಕೊಳ್ಳಿ. ಡೋಂಟ್ ಬಿ ಸಿಲಿ. ಅಯ್ಯೋ, ಕಣ್ಮುಚ್ಕೊಳ್ಳಿ. ವಾಟ್ ನಾನ್ಸೆನ್ಸ್? ಇರ್ಲಿ ಬಿಡಿ, ಕೋಪ ಮಾಡ್ಕೋಬೇಡಿ. 1 2 3. ಏನಿದೆಲ್ಲ? ಅದು ಸರಸ್ಗೆ ಮಸಾಲೆ ದೋಸೆ, ಲಕ್ಷ್ಮಿಗೆ ಚೌಚಬಾತು, ದುರ್ಗಂಗೆ ಇಡ್ಲಿ ವಡ, ಅಜ್ಜಿಗೆ ಚಪಾತಿ, ಪ್ರೇಮ್ಗೆ ಮತ್ತು ಪ್ರಮೋದ್ಗೆ ಟೊಮ್ಯಾಟೊ ಬಾತು, ಬಿಸಿಬೇಳೆ ಬಾತು. ನಿಮ್ಮ ಡಯಟ್ ಪ್ರಕಾರ ನೀವು ಇದನ್ನೆಲ್ಲ ತಿನ್ನಲ್ಲ ಅನಿಸ್ತು, ಅದಕ್ಕೆ ನಿಮಗೆ ಮಲ್ಟಿಗ್ರೇನ್ ಬ್ರೆಡ್ ತರಿಸಿದ್ದೀನಿ. ಶೋ, ನಾಳೆಯಿಂದ ದಿನಾಗ್ಲೂ ಪಾರ್ಸಲೇ ತರಿಸ್ತೀಯಾ? ಇಲ್ಲ, ಸೇಫರ್ ಸೈಡ್ಗೆ ಅಂತ ತರಿಸಿದೆ. ನಾಳೆಯಿಂದ ನಾನೇ ಮಾಡೋಣ ಅಂದ್ಕೊಂಡಿದ್ದೀನಿ. ಆದರೆ ಒಬ್ಬೊಬ್ರು ಒಂದೊಂದು ಥರ ಕೇಳಿದ್ರೆ ನಂಗೆ ಮಾಡೋದು ಕಷ್ಟ ಆಗುತ್ತೆ. ಮಾಡೋ ಒಂದು ತಿಂಡಿನೇ ರುಚಿಯಾಗಿ ಮಾಡಿದ್ರೆ ಎಲ್ಲರೂ ತಿಂತಾರೆ. ವೆರೈಟಿಗಿಂತ ರುಚಿ ಮುಖ್ಯ. ಹಾಗಂದ್ರೆ ನಾನು ನಿಮ್ಮ ಥರ ಅಡುಗೆ ಮಾಡಬೇಕು, ಆದರೆ ನಂಗೆ ನಿಮ್ಮ ಥರ ಅಡುಗೆ ಮಾಡೋಕ್ಕೆ ಬರಲ್ವಲ್ಲ. ಕಲ್ತ್ಕೋ. ಯಾರು ಕಲಿಸ್ತಾರೆ? ನೀವು ಕಲಿಸ್ತೀರಾ?